ಕೇಳುಗರಿಗೆ ನಮಸ್ಕಾರ. ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡು ಔಷಧಿ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಈ ಎರಡರನ್ನು ಅಳವಡಿಸಿಕೊಂಡು ಕಾಗೋ ಇನ್ಫಿನಿಟಿ ಎಕ್ಸಿಮ್ಸ್ ಅನ್ನುವ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಹುಟ್ಟುಹಾಕಿ ಕೋಸ್ಟಲ್ ಬ್ಲಿಸ್ ಅನ್ನುವ ಬ್ರ್ಯಾಂಡ್ ಅನ್ನ ಬೆಳೆಸಿಕೊಂಡು ಬರ್ತಾ ಇರುವಂತವರು ಯುವ ಉದ್ಯಮಿ ಕಾವ್ಯ. ಇಂದು ನಮ್ಮ ಮಾತುಕತೆ ಕಾವ್ಯ ಅವರೊಂದಿಗೆ. ಬನ್ನಿ ಅವರನ್ನ ಮಾತನಾಡಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕೋಸ್ಟಲ್ ಬ್ಲಿಸ್ ಈ ಬ್ರ್ಯಾಂಡ್ನ ಹೆಸರು ನಾವು ಹೇಳಿದ್ವಿ ಈಗಾಗಲೇ. ಈ ಬ್ರ್ಯಾಂಡಲ್ಲಿ ಅವೈಲೇಬಲ್ ಇರುವಂತಹ, ಜನರ ಕೈಗೆ ಸಿಗುವಂತಹ ಪ್ರಾಡಕ್ಟ್ಗಳು ಯಾವುದೆಲ್ಲ? ನಮ್ಮಲ್ಲಿ ಈಗ ಕ್ಯಾಂಡ್ಲು, ಅದು ಸೆಂಟೆಡ್ ಕ್ಯಾಂಡಲ್ಸ್ ಅಂತ ನಾವು ಮೊದಲಾಗಿ ಶುರು ಮಾಡಿರೋದು. ಅದು ಬಿಟ್ಟು ಕಾರ್ ಫ್ರೆಶ್ನರ್ಸ್, ಕಾರಿಗೆ ಪರಿಮಳ ಭರಿತವಾದ ಫ್ರೆಶ್ನರ್ಸು, ಅಥವಾ ನಮ್ಮ ಕಬೋರ್ಡಿಗೆ ಹಾಕುವಂಥದ್ದು ರೂಮ್ ಫ್ರೆಶ್ನರ್ಸು, ಕಬೋರ್ಡ್ ಫ್ರೆಶ್ನರು, ರೀಡ್ ಡಿಫ್ಯೂಸರ್ಸು, ಇದೆಲ್ಲ, ಆಮೇಲೆ ಕ್ರೇಯಾನ್ಸು, ಇದೆಲ್ಲ ನಮ್ಮಲ್ಲಿರೋ ಅವೈಲೇಬಲ್ ಪ್ರಾಡಕ್ಟ್ಸ್. ಹೊರಗೆ ಸಿಗುವಂತಹ ಸೆಂಟೆಡ್ ಕ್ಯಾಂಡಲ್ಗಳಿಗೂ ತಮ್ಮ ಒಂದು ಬ್ರ್ಯಾಂಡ್ ಅಲ್ಲಿ ಬರುವಂತಹ ಕ್ಯಾಂಡಲ್ಸಿಗೂ ಇರುವ ವ್ಯತ್ಯಾಸವನ್ನ ತಿಳಿಸಬಹುದಾ? ಖಂಡಿತ. ಈಗ ನಮ್ಮಲ್ಲಿ ನಾವು ಮಾಡ್ತಾ ಇರೋ ಕ್ಯಾಂಡಲ್ಸು 100% ನ್ಯಾಚುರಲ್ ಆಗಿ ಮಾಡ್ತಾ ಇರೋದು. ಯಾವುದೇ ರೀತಿಯ ಕೆಮಿಕಲ್ ಅದನ್ನು ಹಾಕ್ತೆ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ ಯೂಸ್ ಮಾಡ್ದೇನೆ, ಪ್ಯಾರಾಫಿನ್ ಪ್ರಾಡಕ್ಟ್ನ ಯೂಸ್ ಮಾಡ್ದೇನೆ, ಬರೀ ಸೋಯಾ ಅಥವಾ ಕೋಕೋನಟ್ ವ್ಯಾಕ್ಸ್ ಅಲ್ಲೇ ಮಾಡೋದು. ಇದು 100% ನ್ಯಾಚುರಲ್ಲು. ಮತ್ತೆ ಯಾವುದೇ ಪ್ಲಾಸ್ಟಿಕ್, ಆದಷ್ಟು ಕಡಿಮೆ ಬಳಕೆಯಲ್ಲಿ ಪ್ಲಾಸ್ಟಿಕ್, ಅದರ ಪ್ಯಾಕೇಜ್ ಅನ್ನು ಕೂಡ ಆದಷ್ಟು ಇಕೋ ಫ್ರೆಂಡ್ಲಿ ಆಗಿ ಇಡೋ ಹಾಗೆ ನೋಡ್ಕೊಳ್ತಾ ಇದ್ದೇವೆ. ಅದ್ರಲ್ಲಿ ಯೂಸ್ ಮಾಡ್ತಾ ಇರೋ ಗ್ಲಾಸ್ ಕೂಡ ಪುನಃ ರೀಯೂಸ್ ಆಗೋ ತರನೇ ನಾವು ಆದಷ್ಟು ಟ್ರೈ ಮಾಡ್ತಾ ಇರೋದು. ಸೊ ಬೇರೆ ಪ್ರಾಡಕ್ಟ್ ಕಂಪೇರ್ ಮಾಡಿದ್ರೆ ತುಂಬಾ ನ್ಯಾಚುರಲ್ಲು, ಅದರ ಬರ್ನಿಂಗು, ಅದರ ಅಪಿಯರೆನ್ಸ್ ಕೂಡ ತುಂಬಾ ಪ್ರೀಮಿಯಂ ಆಗಿರೋದ್ರಿಂದ ನಮ್ಮ ಪ್ರಾಡಕ್ಟ್ ತುಂಬಾ ಯೂನಿಕ್ ಅಂತ ಹೇಳ್ಬೋದು ನಾನು. ತಾವು ಹೇಳಿರುವ ಪ್ರಾಡಕ್ಟ್ಸ್ಗಳು ಇವಾಗ ಖಂಡಿತ ಕ್ಯಾಂಡಲ್ಸ್ ಗಳನ್ನ ಅಂತ ಹೇಳಿ ತಗೊಳ್ಳೋದಾದ್ರೆ ಕರೆಂಟ್ ಇಲ್ಲದೆ ಇರುವಾಗ ಉಪಯೋಗಿಸಬಹುದು ಅಂತ ಹೇಳಿ ನಮಗೊಂದು ಸಾಮಾನ್ಯ ಜ್ಞಾನ ಇರುತ್ತೆ. ಸೊ ತಾವು ಹೇಳಿರುವಂತಹ ಪ್ರಾಡಕ್ಟ್ಸ್ಗಳ ಉಪಯೋಗ ಎಲ್ಲೆಲ್ಲಿ ಆಗ್ತದೆ ಅಂತ ಹೇಳಿ ತಿಳಿಸ್ಕೊಡ್ಬಹುದಾ? ಇದು ಮೊದಲು ಅದೇ ನೀವು ಹೇಳಿದ ಹಾಗೆ ಕ್ಯಾಂಡಲ್ ಅಂತ ಹೇಳಿದ್ರೆ ಓಕೆ, ಈಗೆಲ್ಲ ಕರೆಂಟ್ ಇದೆ ಅಲ್ಲ, ಕ್ಯಾಂಡಲ್ನ ಯಾಕೆ ಯೂಸ್ ಮಾಡಬೇಕು ಅಂತ ಕೆಲವರು ಕೇಳೋರು ಇದ್ದಾರೆ. ಆದ್ರೆ ಇದು ಬರೀ ಕರೆಂಟಿನ ಉಪಯೋಗಕ್ಕೆ ಅಂತಲ್ಲ. ಈ ಕ್ಯಾಂಡಲಿನ ಸುಮಾರಷ್ಟು ಜನ ಕ್ಯಾಂಡಲ್ ಧ್ಯಾನ ಮಾಡುವಾಗ ಉಪಯೋಗಿಸ್ತಾರೆ. ದೀಪ ಅಂತಲ್ಲ, ಅದ್ರ ಬದಲಾಗಿ ಬರೀ ಓದುವಾಗ, ಒಂದು ಖುಷಿಗೋಸ್ಕರ, ಮನರಂಜನೆಗೋಸ್ಕರ, ಅಂದ್ರೆ ಈ ಪರಿಮಳಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸುಮಾರಷ್ಟು ಜನ ಈ ವೆಲ್ನೆಸ್ ಸೆಂಟ್ರಲ್ಲಿ ಯೂಸ್ ಮಾಡ್ತಾರೆ, ಹೋಟೆಲ್ಸು, ಸ್ಪಾದಲ್ಲಿ, ಆಮೇಲೆ ಈ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಮಾಡ್ತಾರಲ್ಲ ಅದರಲ್ಲಿ ಯೂಸ್ ಮಾಡ್ತಾರೆ. ಹಾಗೆ ಈ ರಿಟರ್ನ್ ಗಿಫ್ಟ್ಸ್, ಮದುವೆಗೆ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ, ಬರ್ತ್ಡೇಗೆ ಕಾರ್ಯಕ್ರಮಕ್ಕೆ ರಿಟರ್ನ್ ಗಿಫ್ಟ್ಸ್ ಕೊಡಬೇಕು ಅಂದ್ರೆ ಅದರಲ್ಲಿ ಉಪಯೋಗಿಸ್ತಾರೆ. ಕಾರ್ಪೊರೇಟ್ ಗಿಫ್ಟಿಂಗ್ ಅಂತ ಬಂದಾಗ, ಅಥವಾ ದೀಪಾವಳಿ ಹ್ಯಾಂಪರ್ಸ್, ಅಥವಾ ಕ್ರಿಸ್ಮಸ್ ಗಿಫ್ಟ್, ಈ ತರ ಬಂದಾಗ, ಈಸ್ಟರ್, ಇದರಲ್ಲೆಲ್ಲ ಕ್ಯಾಂಡ್ಲಿನ ಉಪಯೋಗ ಆಗ್ತದೆ. ಖಂಡಿತ ಜಗತ್ತಿನಲ್ಲಿ ಹಲವಾರು ಉದ್ಯಮಗಳ ಅವಕಾಶಗಳು ಇವೆ. ಹೀಗಿರುವಾಗ ತಮ್ಮ ಉದ್ಯಮದ ಆಯ್ಕೆ ಇದುವೇ ಯಾಕಾಗಿತ್ತು? ಸುಮಾರಷ್ಟು ಒಂದು ಬಿಸ್ನೆಸ್ ಏನಾದರೂ ಮಾಡಬೇಕು ಅನ್ನೋ ಯೋಚನೆ ಮೊದಲಿಂದನೇ ಇರೋ ಕಾರಣ ನನಗೆ ಈ ಆರ್ಟ್ಸ್, ಈ ತರ ಕ್ರಾಫ್ಟ್ಸ್, ಅದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇತ್ತು. ಹಾಗೆ ಹುಡುಕ್ತಾ ಹೋದಾಗ ನಾವು ಸುಮ್ಮನೆ ಮನೇಲೆ ಮಾಡಿ ನೋಡಿದಾಗ ಅದರ ಬಗ್ಗೆ ಒಲವು ಜಾಸ್ತಿ ಆಗಿ ಕ್ಯಾಂಡ್ಲ್ ಮಾಡ್ಬೋದಲ್ಲ ಅಂತ ಒಂದು ಯೋಚನೆ ಬಂತು. ಹಾಗಾಗಿ ಒಂದು ಕ್ಯಾಂಡ್ಲ್ ಮಾಡುವ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ಅದು ಈ ತರ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಇವಾಗ ಕ್ಯಾಂಡ್ಲ್ ಜೊತೆ ನಮ್ಗೆ ಹಲವಾರು ಪ್ರಾಡಕ್ಟ್ಸ್ ಕೂಡ ಈಗ ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ತಾವು ಅದೇ ಇದರ ಉಪಯೋಗಗಳನ್ನ ತಿಳಿಸಿದ್ರೆ, ಇನ್ನು ಪ್ರಶ್ನೆ ಮೂಡೋದಾದ್ರೆ ಇವುಗಳಲ್ಲಿ ಹಾಗಿದ್ರೆ ಹಾರ್ಮ್ಫುಲ್ ಅಂಶ ಇಲ್ವಾ ಅಂತ ಹೇಳಿ ಇದ್ರ ಬಗ್ಗೆ ತಾವು ತಿಳಿಸೋದಾದ್ರೆ, ಇದರಿಂದ ಯಾವ ರೀತಿಯ ಉಪಯೋಗಗಳಿದೆ ಅಂದ್ರೆ, ಅಥವಾ ಹೆಲ್ತ್ ಬೆನಿಫಿಟ್ಸ್ ಅಂತ ಹೇಳಿ ಏನ್ ಹೇಳ್ತೇವೆ, ಈ ರೀತಿಯದ್ದು ಏನಾದ್ರೂ ಇದೆಯಾ? ಇದರಲ್ಲಿ ಹಾರ್ಮ್ಫುಲ್ ಅಂತ ಹೇಳಿದ್ರೆ ಫಸ್ಟ್ ನಾನು ಏನ್ ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೆ, ಯಾವುದೇ ಆದ್ರೂ ಅತಿ ಆದ್ರೆ ಅಮೃತವು ವಿಷ ಅಂತ ಹೇಳ್ತಾರೆ. ಹಾಗಾಗಿ ಈಗ ಕ್ಯಾಂಡ್ಲ್ ಒಳ್ಳೇದು ಅಂತ ನಾನು ಈಗ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಈಗ 3-4 ಗಂಟೆ ಅದನ್ನೇ ಹೊತ್ಸ್ಕೊಂಡೇ ಇರೋದು, ಅಥವಾ ಇಡೀ ದಿನ ಅದನ್ನೇ ಹೊತ್ಸ್ಕೊಂಡಿರೋದು, ರೂಮ್ ಫುಲ್ ಬಂದ್ ಮಾಡಿ ಹೊತ್ಸಿ ಆ ಹೊಗೆನ ಇನ್ಹೇಲ್ ಮಾಡೋದು ಖಂಡಿತ ಒಳ್ಳೇದಲ್ಲ ಅಂತ ನಾನು ಸಜೆಸ್ಟ್ ಮಾಡ್ತೇನೆ. ಅಥವಾ ಅದಕ್ಕೆ ಸರ್ಟೆನ್ ಜಾಗ್ರತೆ, ಆ ಕ್ಯಾಂಡ್ಲ್ ಅನ್ನ ಉರಿಸ್ಬೇಕಿದ್ರೆ ಕೆಲವೊಂದು ಪ್ರಿಕಾಷನ್ಸ್ ನ ನಾವು ತಗೊಳ್ಳೇಬೇಕಾಗ್ತದೆ. ಕರ್ಟನ್ ಹತ್ರ ಇರೋದು, ಫ್ಯಾನ್ ಆನ್ ಮಾಡಿಡೋದು, ಕಿಟಕಿ ಹತ್ರ ಇರೋದು, ಖಂಡಿತ ಅದನ್ನ ನಾವು ಬೇಡ ಅಂತ ಹೇಳ್ತೇವೆ. ಅದಲ್ಲದೆ ಉಪಯೋಗ ಅಂತ ಹೇಳಿದ್ರೆ, ಈ ಕ್ಯಾಂಡ್ಲ್ ನ ಉರಿಸುವ, ಈಗ ಲ್ಯಾವೆಂಡರ್ ತುಂಬಾ ನಿದ್ದೆ ಈಗ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಆ ಕ್ಯಾಂಡ್ಲ್ ಅನ್ನು ಉರಿಸಿದ್ರೆ ಒಂದು ಒಳ್ಳೆ ನಿದ್ದೆ ಬರೋದಾಗ್ಲಿ, ಅಥವಾ ಅದರ ಪರಿಮಳದಿಂದಾಗಿ ನಮಗೆ ತುಂಬಾ ಸುಸ್ತಾಗಿದೆ ಅಥವಾ ನಮಗೆ ತುಂಬಾ ಇರಿಟೇಷನ್ಸ್ ಇದೆ ಮೈಂಡ್ ಅಲ್ಲಿ ಅಂತ ಹೇಳಿದ್ರೆ, ಒಂದು ಕ್ಯಾಂಡ್ಲ್ ಉರಿಸಿದಾಗ ಅದರಿಂದ ಬರುವ ಘಮ ಅಥವಾ ಪರಿಮಳ ನಮ್ಮ ಒಂದು ಮನಸ್ಸನ್ನ ಹದವಾಗಿ ಖುಷಿಯಾಗಿರಿಸಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಥವಾ ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ, ಅಂದ್ರೆ ವೆಲ್ನೆಸ್ ಸೆಂಟರ್ ಅಲ್ಲಿ, ಸ್ಪಾದಲ್ಲೆಲ್ಲ ಯೂಸ್ ಮಾಡ್ತಾರೆ. ಅದರಿಂದಾಗಿ ನಮ್ಮ ಸ್ಕಿನ್ ಕೂಡ
ಅದರ ಮಸಾಜಿಂಗ್ ಆಗಲಿ ಅದು ತುಂಬ ಒಳ್ಳೆಯದು. ಇವಾಗ ಖಂಡಿತ ಪ್ರತಿಯೊಂದು ಫೀಲ್ಡಿಗೂ ಪ್ರತಿಯೊಂದು ಯಾವುದನ್ನೇ ಶುರು ಮಾಡಿದ್ರು ಅದಕ್ಕೆ ಕಾಂಪಿಟೇಷನ್ ಅನ್ನೋದು ಇದ್ದೇ ಇದೆ. ಹೀಗಿರುವಾಗ ಖಂಡಿತ ನಾವು ಇವತ್ತಿನ ಜಗತ್ತಲ್ಲಿ ನೋಡೋದಾದ್ರೆ ಈ ತರದ ಅಂದ್ರೆ ಸೆಂಟೆಡ್ ಕ್ಯಾಂಡಲ್ಸ್ ಅನ್ನ ಮಾಡೋರ ಸಂಖ್ಯೆ ಸುಮಾರಷ್ಟು ಇದ್ದಾರೆ ಇವಾಗ ಆಲ್ರೆಡಿ. ತಮ್ಮ ಬ್ರ್ಯಾಂಡ್, ತಮ್ಮ ಕ್ಯಾಂಡಲ್ಸ್ ಬಾಕಿ ಇರುವ ಬ್ರ್ಯಾಂಡ್ಗಳಿಗೆ ಹೇಗೆ ವಿಭಿನ್ನ ಅಂತ ಹೇಳಿ ತಾವು ಹೇಳೋದಕ್ಕೆ ಇಷ್ಟಪಡ್ತೀರಾ? ನೀವು ಹೇಳಿದಾಗೆ ಅದೇ ಸುಮಾರಷ್ಟು ಜನ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ಅಥವಾ ಸೆಂಟೆಡ್ ಕ್ಯಾಂಡಲ್ಸ್ ಸುಮಾರಷ್ಟು ಜನ ಮಾಡೋರಿದ್ದಾರೆ. ಈ ನಮ್ಮ ಪ್ರಾಡಕ್ಟ್ ಅಲ್ಲಿ ಹೆಚ್ಚಾಗಿ ನಾವು ನಾಗಲೇ ಹೇಳಿದಾಗೆ ನ್ಯಾಚುರಲ್ ಆಗಿ 100% ನ್ಯಾಚುರಲ್ ವ್ಯಾಕ್ಸ್ ಅನ್ನೇ ಯೂಸ್ ಮಾಡ್ತಾ ಇರೋದು, ನ್ಯಾಚುರಲಿ ಎಕ್ಸ್ಟ್ರಾಕ್ಟೆಡ್ ಫ್ರಾಗ್ರೆನ್ಸ್ ಅನ್ನೇ ಯೂಸ್ ಮಾಡ್ತಾ ಇರೋದು. ಆಮೇಲೆ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅವ್ರಿಗೆ ರೀಯೂಸ್ ಮಾಡುವಂಥದ್ದು, ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಆನ್ ಟೈಮ್ ಡೆಲಿವರಿ, ನಾವು ಸರ್ವಿಸ್ ಹೇಗೆ ಕೊಡ್ತಿದೀವಿ ಅಂತ ಹೇಳೋದು. ಅವ್ರಿಗೆ ಅಗೈನ್ ಕ್ಯಾಂಡ್ಲೆ ವಾಪಸ್ ಅವರು ನಮ್ಗೆ ಆ ಜಾರ್ ಕೊಟ್ರೆ ಅದನ್ನ ಪುನಃ ರೀಫಿಲ್ ಮಾಡಿ ಕೂಡ ಕೊಡ್ತೀವಿ. ಇದ್ರ ಜೊತೆ ಆಡ್ ಆನ್ ಪ್ರಾಡಕ್ಟ್ಸ್ ಅವ್ರಿಗೆ ಕಾರ್ ಫ್ರೆಶ್ನರ್ಸ್ ಅಥವಾ 100% ಪ್ರೈವೇಟ್ ಲೇಬಲ್ ಅಲ್ಲಿ ಕೂಡ, ಅಥವಾ ಯಾವುದೇ ಇನ್ ಕೇಸ್ ಅವ್ರಿಗೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂದ್ರೆ ಸುಮಾರಷ್ಟು ಕಡೆ ನಿಮ್ಗೆ ಏನ್ ಬೇಕು, ಯಾವ ಫ್ರಾಗ್ರೆನ್ಸ್ ನ ಬ್ಲೆಂಡ್ ಬೇಕು, ಯಾವ ತರ ಬೇಕು ಅಂತ ಕಸ್ಟಮೈಸ್ ಮಾಡ್ಕೊಡೋ ಆಪ್ಷನ್ಸ್ ಕೂಡ ನಮ್ಮ ಹತ್ರ ಇರೋ ಕಾರಣ ಅವ್ರಿಗೆ ಆಲ್ ಇನ್ ಒನ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಪ್ಲಸ್ ನೀವು ಪ್ರಾಮಿಸ್ ಮಾಡಿ ಡೇಟ್ಗೆ ನಾವು ಡೆಲಿವರಿ ಮಾಡೋದಾಗ್ಲಿ, ಆಮೇಲೆ ಕ್ವಾಲಿಟಿನೂ ಅಷ್ಟೇ, ಪ್ರತಿ ಒಂದನ್ನು ನಾವು ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಪ್ರತಿ ಒಂದನ್ನು ಇದನ್ನ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಕೊಡ್ತೀವಿ. ಸೊ ಡೆಫಿನೆಟ್ಲಿ ಅವ್ರಿಗೆ ಕಸ್ಟಮರ್ಸ್ಗೆ ನಮ್ದೊಂದು ಪ್ರಾಡಕ್ಟ್ ಡಿಸಪಾಯಿಂಟ್ ಆಗೋದೇ ಇಲ್ಲ. ಇವಾಗ ತಾವು ಒಂದು ವಿಷಯಗಳನ್ನ ತಿಳಿಸೋವಾಗ ತಾವು ಏನು ಹೇಳಿದ್ರೆ ಅಂತ ಹೇಳಿದ್ರೆ ನಾವು ಅಂತ ಹೇಳಿದ್ರಿ. ಸೊ ಹಾಗಿದ್ರೆ ತಾವು ಒಬ್ಬರೇ ಇದನ್ನ ಮಾಡ್ತಿರೋದಾ ಅಥವಾ ತಮ್ಮದು ಟೀಮ್ ಅಂತ ಹೇಳಿ ಇದೆಯಾ, ಹೇಗೆ? ನಾನು ನನ್ನ ಹಸ್ಬೆಂಡು ಇದರಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ಮೋಸ್ಟ್ ಆಫ್ ಅಂದ್ರೆ ಅದರ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಇದು ಮಾಡೋದ್ರನ್ನ ನನ್ನ ಹಸ್ಬೆಂಡ್ ನೋಡ್ಕೋತಾರೆ. ಮಿಕ್ಕಿರೋ ಕೆಲವು ಅದರ ಅಕೌಂಟ್ಸ್ ಆಗಲಿ ಬೇರೆ ಇನ್ವೆಂಟ್ರಿ ಅದೆಲ್ಲ ನಾನು ನೋಡ್ಕೋತೀನಿ. ಸೊ ನಾವು ಕೆಲಸನ ಇಬ್ರು ಏನ್ ಹೇಳೋದು ಹಂಚ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಇವಾಗ ಈ ಒಂದು ಕ್ಯಾಂಡಲ್ ಅನ್ನ ಮಾಡಬೇಕು ಅಂತ ಹೇಳಿ ಆದ್ರೆ ತಮಗೆ ಯಾವ ರೀತಿಯ ಚಾಲೆಂಜಸ್ಗಳು ಇದಾವೆ? ಒಂದು ಈಗ ದೊಡ್ಡ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಇವಾಗ ಸದ್ಯಕ್ಕೆ ನಾವೇ ಇರೋದ್ರಿಂದ ಲೇಬರ್ ಒಂದು ಸಮಸ್ಯೆ ಅಲ್ಲ, ಅದು ಇವಾಗ ಸದ್ಯಕ್ಕೆ ನಾವು ಸ್ಟಾರ್ಟ್ ಮಾಡೋದ್ರಿಂದ ಅದೊಂದು ಹೈಲೈಟ್ ಮಾಡಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ರಾ ಮೆಟೀರಿಯಲ್ಸ್ ಪರ್ಚೇಸ್, ನಮ್ಗೆ ಇಷ್ಟೇ ದಿನದಲ್ಲಿ ರಾ ಮೆಟೀರಿಯಲ್ಸ್ ಸಿಗ್ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆರ್ಡರ್ ಇವಾಗ ಯಾವ್ದಾದ್ರು ಬಂತು ಅಂತ ಆದ್ರೆ ನಮ್ಗೆ ಅದೇ ರಾ ಮೆಟೀರಿಯಲ್ಸ್ ಪರ್ಚೇಸ್. ಇವಾಗ ಫಾರ್ ಎಕ್ಸಾಂಪಲ್ ಮೊನ್ನೆ ಏನಾಯ್ತು, ಇವಾಗೆಲ್ಲ ಗ್ಯಾಸ್ ಇದೆಲ್ಲ ಪ್ರಾಬ್ಲಮ್ಸ್ ನಿಮಗೆ ಗೊತ್ತಿರಬಹುದು. ಇವಾಗ ಪೆಟ್ರೋಲಿಯಂ ಪ್ರಾಡಕ್ಟ್ ಅಂದ್ರೆ ಪ್ಯಾರಾಫಿನ್ ಕೂಡ ಅಥವಾ ಬೇರೆ ವ್ಯಾಕ್ಸಸ್ ಕೂಡ ಅವೈಲೇಬಲ್ ಎಲ್ಲೂ ಇಲ್ಲ. ಸೊ ಇವಾಗ ಸದ್ಯಕ್ಕೆ ಸಡನ್ ಆಗಿ ಅವರು ಪ್ಯಾರಾಫಿನ್ ಇದನ್ನ ಯೂಸ್ ಮಾಡ್ತಾ ಇರೋರು ಸಡನ್ ಆಗಿ ಇಲ್ಲ ನಮ್ಗೆ ಸೋಯ್ ವ್ಯಾಕ್ಸ್ ಇದು ಬೇಕು, ನಮ್ಗೆ ಇಷ್ಟು ಕ್ಯಾಂಡಲ್ಸ್ ಬೇಕು ಅಂತ ಆರ್ಡರ್ ಬಂದಿತ್ತು. ಇಮಿಡಿಯೇಟ್ ಒಂದು 700-800 ಕ್ಯಾಂಡಲ್ಸ್ ನ ಇಮಿಡಿಯೇಟ್ ಪ್ರೊಡ್ಯೂಸ್ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅ ಈಸಿ ಟಾಸ್ಕ್ ಅಲ್ವಾ. ಸೊ ನಮಗೂ ಕೂಡ ಮಾತ್ರ ವ್ಯಾಕ್ಸ್ ಅವೈಲೇಬಲ್ ಇರಬೇಕು, ಫ್ರಾಗ್ರೆನ್ಸ್ ಅವೈಲೇಬಲ್ ಇರಬೇಕು, ತರಿಸಿ ನಾವು ಮಾಡಬೇಕು ಅಂದ್ರೆ ವಿದಿನ್ 2 days 3 days ಅಲ್ಲಿ ಅದು ತುಂಬಾ ಕಷ್ಟ. ಹಾಗೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಏನಾದ್ರು ಇದ್ರೆ ಅದು ಡೆಫಿನೆಟ್ಲಿ ನಮಗೆ ಚಾಲೆಂಜಿಂಗ್. ಅಥವಾ ನಮಗೆ ಈಗ 2 weeks ಟೈಮ್ ಇದೆ ಅಥವಾ 3 weeks ಟೈಮ್ ಇದೆ ಅಂತ ಹೇಳಿದ್ರೆ ನಾವು ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಿ, ಬಿಕಾಸ್ ನಾವು ತರಿಸ್ತಾ ಇರೋದು ಎಲ್ಲ ನೋಯ್ಡಾ ಅಥವಾ ತಮಿಳ್ನಾಡಿಂದ ಆಗಿರ್ಬೋದು ಅಥವಾ ಈ ತರ ಬೇರೆ ಬೇರೆ ಕಡೆಯಿಂದ ತರಿಸೋ ಕಾರಣ ಆ ಇಮಿಡಿಯೇಟ್ ನಮಗೆ ರಾ ಮೆಟೀರಿಯಲ್ಸ್ ಕೈಗೆ ಸಿಕ್ಕುವಂಥದ್ದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಮಾಡುವಾಗ ಯಾವುದಾದ್ರೂ ಪ್ರೊಸೀಜರ್ಗಳು ಕಷ್ಟ ಅಂತ ಹೇಳಿ ಇದೆಯಾ, ಚಾಲೆಂಜಿಂಗ್ ಅಂತ ಹೇಳಿ ಇದೆಯಾ, ಹೇಗೆ? ಚಾಲೆಂಜಿಂಗ್ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಕರೆಂಟ್ ಅವೈಲೇಬಿಲಿಟಿ, ಈಗ ನಾವಿರೋದು ಸುಳ್ಯದ ಹತ್ರ, ಯಾವಾಗ್ಲೂ ಕರೆಂಟ್ ಯಾವಾಗ್ಲೂ ಇರುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮಂಗಳವಾರ ಅಥವಾ ಬೇರೆ ದಿನ ಎಲ್ಲ ಪವರ್ ಕಟ್, ಮತ್ತೆ ಮಳೆ ಬರೋ ಟೈಮಲ್ಲೆಲ್ಲ ಪವರ್ ಕಟ್, ಈ ತರ ಕರೆಂಟಿನ ಅವೈಲೇಬಲ್ ಕೂಡ ಅಥವಾ ಬ್ಯಾಕಪ್ ಪ್ಲಾನ್ಸ್ ನೋಡ್ಕೊಂಡೇ ನಾವು ಮಾಡ್ಬೇಕಾಗುತ್ತೆ. ಅದೊಂದು ಚಾಲೆಂಜಸ್ ಮ್ಯಾನುಫ್ಯಾಕ್ಚರಿಂಗ್ ಇದು ಮಾಡ್ಬೇಕಿರ ಅಥವಾ ಕ್ಯಾಂಡಲ್ ಪ್ರೊಡ್ಯೂಸ್ ಮಾಡುವಾಗ ನಮ್ಗಿದೆ. ತಾವು ಹೇಳಿದ ರೀತಿಯಲ್ಲಿ ಸೆಂಟೆಡ್ ಕ್ಯಾಂಡಲ್ಸ್ಗಳು ಇದರಲ್ಲಿ ಬೇರೆ ಬೇರೆ ಶೇಪ್ಸ್ಗಳಿದಾವ ಅಥವಾ ಎಲ್ಲ ಜಾರ್ ಕ್ಯಾಂಡಲ್ಗಳ, ಹೇಗೆ? ನಮ್ಮಲ್ಲಿ ಬೇರೆ ಬೇರೆ ತರದ, ಬೇಸಿಕಲಿ ನಾವು ಮಾಡೋದು ಜಾರ್ ಕ್ಯಾಂಡಲ್ಸ್, ವೈಟ್ ಟೆಕ್ಸ್ಚರ್, ಅದನ್ನ ಜಾಸ್ತಿಯಾಗಿ ಮಾಡೋದು. ಇದು ಸುಮಾರಷ್ಟು ಜನ ಕಸ್ಟಮೈಸ್ ಯಾವುದೇ ಕ್ಯಾಂಡಲ್ಸ್ ನಾವು ತುಂಬಾ ಸ್ಟಾಕ್ ಮಾಡಿ ಇಡೋದಿಲ್ಲ, ಬಿಕಾಸ್ ಅವ್ರಿಗೆ ಕ್ಯಾಂಡಲ್ಸ್ ಬೇಕು ಅಂತ ಕೇಳ್ಕೊಂಡು ಬರೋರೆ ಜಾಸ್ತಿ ಜನ ಇರ್ತಾರೆ. ಇದು ಕ್ರಿಸ್ಮಸ್ಗೆ ಇದೇ ತರ ಬೇಕು ನಮ್ಗೆ, ಅಥವಾ ಈಸ್ಟರ್ಗೆ ಬೇಕು, ಅಥವಾ ಈ ಮ್ಯಾರೇಜ್ ಗಿಫ್ಟಿಗೆ ಬೇಕು ಅಂತ. ಆಗ ಆ ಟೈಮಲ್ಲಿ ಏನ್ ಮಾಡ್ತೇವೆ ಅಂದ್ರೆ ನಮಗೆ ಅವ್ರಿಗೆ ಯಾವ ತರ ಬೇಕು ಅಂತ ಆ ತರ ನಾವು ಮಾಡ್ಕೊಡ್ತೇವೆ. ನಮ್ಮ ಹತ್ರ ಬೇರೆ ಬೇರೆ ಟೈಪಿನ ಮೋಲ್ಡ್ ಕೂಡ ಇದೆ. ಆಗ ಹಾರ್ಟ್ ಶೇಪ್
ಆಗಲಿ ಫ್ಲವರ್ ಶೇಪ್ ಆಗಲಿ ಬೇರೆ ಬೇರೆ ಶೇಪ್ ಇದೆ. ನಾವು ಅದಕ್ಕೆ ಒಂದು ಜಾರ್ ಕ್ಯಾಂಡ್ಲಿಗೆ ಆ ಫ್ಲವರ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿ ಕೊಡ್ತೇವೆ. ಇಲ್ಲ ಅಂದ್ರೆ ಅವ್ರಿಗೆ ಬರೀ ಪಿಲ್ಲರ್ ಕ್ಯಾಂಡ್ಲ್ ಬೇಕು ಅಂದ್ರೆ ಅದರಲ್ಲಿ ಕೂಡ ಮಾಡ್ಕೊಡ್ತೇವೆ. ಆದ್ರೆ ಜಾಸ್ತಿ ಫೋಕಸ್ ನಮ್ದು ಡೆಕೋರೇಟಿವ್ ಕ್ಯಾಂಡ್ಲ್ ಬದಲು ಜಾಸ್ತಿ ಜಾರ್ ಕ್ಯಾಂಡ್ಲಿಗೆ ಸ್ವಲ್ಪ ಜಾಸ್ತಿ ಫೋಕಸ್. ಇನ್ನು ಪ್ರಾಡಕ್ಟ್ಸ್ ಗಳ ಬಗ್ಗೆ ಹೇಳೋದಾದ್ರೆ ತಾವು ರೀಡ್ ಡಿಫ್ಯೂಸರ್ ಅಂತ ಹೇಳಿದ್ರಿ. ಈ ಪ್ರಾಡಕ್ಟಿನ ಬಗ್ಗೆ ಹೆಚ್ಚಿನ ವಿವರ ತಿಳಿಸಿಕೊಡ್ಬಹುದಾ? ಇದು ರೀಡ್ ಡಿಫ್ಯೂಸರ್ಸ್ ಅಂದ್ರೆ ಇದು ಪರಿಮಳಕ್ಕೆ ಅಂತಾನೆ ಯೂಸ್ ಮಾಡ್ತಾ ಇರುವಂತ ಒಂದು ಪ್ರಾಡಕ್ಟ್. ಅದು ಕ್ಯಾಂಡ್ಲ್ ಸುಮಾರು ಜನಕ್ಕೆ ಉರ್ಸಿ ಅದನ್ನ ಇಡೋದು ತುಂಬಾ ಜನಕ್ಕೆ ಇಷ್ಟ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಫ್ರಾಗ್ರೆನ್ಸಸ್ ನ ಅದಕ್ಕೆ ಹಾಕಿ ಆ ಒಂದು ಸ್ಟಿಕ್ಸ್ ಅಥವಾ ಕಡ್ಡಿ ತರ ಇರುತ್ತೆ, ಅದರಿಂದ ಪರಿಮಳ ಇಡೀ ರೂಮ್ಗೆ ಸ್ಪ್ರೆಡ್ ಆಗುವಂಥದ್ದು. ಬೇಕಾದಾಗ ಅವ್ರಿಗೆ 2-3 6 ಸ್ಟಿಕ್ಸ್ ಹಾಕಿದ್ರೆ ಅವ್ರಿಗೆ ಫ್ರಾಗ್ರೆನ್ಸ್ ಒಳ್ಳೆ ಇಡೀ ರೂಮಲ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕೊಳ್ಬಹುದು. ಅದು ಬೇಕು ಅಂದಾಗ ತೆಗ್ದು, ಬೇಡದೆ ಇರುವಾಗ ತೆಗ್ದು, ಬೇಕಾಗಿರುವಾಗ ಹಾಕೊಂಡು ಅವ್ರಿಗೆ ಇಟ್ಕೊಳ್ಳುವಂಥದ್ದು. ಇನ್ನು ಅದೇ ಖಂಡಿತ ಈ ಕ್ಯಾಂಡಲ್ಸ್ ಗಳಿಗೆ ಎಕ್ಸ್ಪೈರಿ ಡೇಟ್ ಅನ್ನೋದಿದೆಯಾ ಅಥವಾ ಇದು ಇಷ್ಟೇ ಹೊತ್ತು ಬರುವಂತದ್ದು, ಹೀಗೇನಾದ್ರೂ ಇದಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆಯಾ, ಹೇಗೆ? ಖಂಡಿತ ಇದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಿದ ದಿನದಿಂದ 1 year ವರೆಗೂ ಪ್ರಾಡಕ್ಟ್ ಏನು ಹಾಳಾಗುದಿಲ್ಲ. ಓಪನೇ ಮಾಡಿಲ್ಲ ಅಂದ್ರೆ ಏನಾದ 1 ವರ್ಷದವರೆಗೂ ಏನೂ ಆಗುದಿಲ್ಲ. ಅದೇ ಒಂದ್ಸತಿ ಬರ್ನ್ ಮಾಡಿದ್ಮೇಲೆ ಆದಷ್ಟು ಬೇಗ ಯೂಸ್ ಮಾಡಿ ಅಂತ ನಾವು ಸಜೆಸ್ಟ್ ಮಾಡ್ತೇವೆ. ಯಾಕಂದ್ರೆ ಒಂದ್ಸತಿ ಓಪನ್ ಮಾಡಿದ್ಮೇಲೆ ಅದರ ಈ ಸ್ಮೋಕ್ ಕಾಂಟ್ಯಾಕ್ಟ್ ಆದಾಗ ಯಾವತ್ತು ಬೇಗ ಯೂಸ್ ಮಾಡೋದೇ ಒಳ್ಳೇದು. ಈಗ ನೀವು ಮದ್ದಾದ್ರೂ ಅಷ್ಟೇ, ಒಂದ್ಸತಿ ಓಪನ್ ಮಾಡಿದ್ಮೇಲೆ ತುಂಬಾ ದಿನ ಯೂಸ್ ಮಾಡೋ ಹಂಗಿಲ್ಲ. ಓಪನ್ ಮಾಡೋ ಮೊದಲಾದ್ರೆ ಎಕ್ಸ್ಪೈರಿ ಡೇಟ್ ವರ್ಗು ಯೂಸ್ ಮಾಡಬಹುದು. ಸೊ ಅದೇ ಕಾನ್ಸೆಪ್ಟ್ ಇದಕ್ಕೂ. ಇನ್ನು AI ಬಗ್ಗೆ ಹೇಳೋದಾದ್ರೆ, ಖಂಡಿತ ಈಗಿನ ಜಗತ್ತು ಪ್ರತಿಯೊಂದು ವಿಷಯಕ್ಕೂ AI ನ ಅಳವಡಿಸಿಕೊಳ್ಳೋದು ಅಥವಾ ಅದರ ಹೆಲ್ಪ್ ತಗೊಳ್ಳುವಂಥದ್ದು ಇವತ್ತಿನ ಯುವಜನತೆಗಂತೂ ಇದ್ದೇ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಮುಂದೆ ಈ ಒಂದು ನಮ್ಮ ಫ್ಯೂಚರ್ಗಳು ಏನು ಹ್ಯಾಂಡ್ ಮೇಡ್ ಇದಾವೆ, ಇದನ್ನ ಈ AI ಬದಲಿಸಬಹುದಾ ಅಥವಾ ಬದಲಿಸ್ಲಿಕ್ಕೆ ಆಗ್ಲಿಕ್ಕಿಲ್ವಾ ಅಂತ ಹೇಳೋ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನಂದ್ರೆ ನಮ್ಗೆ ಇವಾಗ ಸುಮಾರಷ್ಟು ಈಗ ನಾವು AI ಇಂದ ಡೆಫಿನೆಟ್ಲಿ ಯೂಸ್ ಆಗ್ತಾ ಇದೆ. ಈಗ ನಮಗೂ ಅಷ್ಟೇ, ನಮ್ದು ಕಂಪನಿ ಆಟೋಮೇಟ್ ಮಾಡೋದಾಗ್ಲಿ, ನಮ್ಮ ಪ್ರೊಸೀಜರ್ ಆಟೋಮೇಟ್ ಮಾಡೋದಾಗ್ಲಿ, ಸುಮಾರಷ್ಟು ಎಡಿಟಿಂಗ್ ಆಗಲಿ, ಸುಮಾರಷ್ಟು AI ಹೆಲ್ಪ್ ಡೆಫಿನೆಟ್ಲಿ ತಗೋತಾ ಇದ್ದೇವೆ ನಾವು. ಆದ್ರೆ ಕೆಲವೊಂದು ಹ್ಯಾಂಡ್ ಮೇಡ್ ಅಂತ ಬಂದಾಗ ಅದು ಸ್ವಲ್ಪ ಹ್ಯಾಂಡ್ ಮೇಡೇ, ಅದನ್ನ ಎಷ್ಟೇ ಇದ್ರೂ ಜನರು ಹ್ಯಾಂಡ್ ಮೇಡ್ ಪ್ರಾಡಕ್ಟ್ ನ ತುಂಬಾ ಇಷ್ಟಪಡ್ತಾರೆ. ಹ್ಯಾಂಡ್ ಮೇಡೇ ಬೇಕು ಅಂತ ಕೇಳ್ಕೊಂಡು ಇದು ಮಾಡುವಂತದ್ದು ಇದ್ದಾರೆ. ಎಷ್ಟಿದ್ರು ಆಟೋಮ್ಯಾಟಿಕ್ ಒಂದು ಫೀಲ್ ಆಗ್ಲಿ, ಏನು ಹೇಳೋದು, ಆ ಫೀಲ್ ಕೊಡಬೇಕು ಅಂತ ಹೇಳಿದ್ರೆ ಆ ಪ್ರಾಡಕ್ಟಿಗೆ ಫೀಲ್ ಕೊಡೋದು ಯಾವತ್ತಿದ್ರು ಹ್ಯಾಂಡ್ ಮೇಡ್. ತಾವು ಹೇಳಿದ್ರೆ ತಾವು ಸುಳ್ಯದಲ್ಲಿ ನೆಲೆಸಿರೋದು ಅಂತ ಹೇಳಿ. ಸೊ ತಮ್ಮ ಪ್ರಾಡಕ್ಟ್ಗಳು ಎಲ್ಲೆಲ್ಲ ನಮಗೆ ಸಿಗ್ತವೆ, ಹಾಗೆ ಈ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಹೇಗೆ ಅಂತ? ನಮ್ಮ ಪ್ರಾಡಕ್ಟು ನಮ್ಮದೇ ಓನ್ ವೆಬ್ಸೈಟ್ ಇದೆ. ಇನ್ ಕೇಸ್ ಯಾರಿಗಾದ್ರೂ ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ನಮಗೆ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡ್ಬೋದು. ವೆಬ್ಸೈಟ್ ಥ್ರೂ ಕೂಡ ಬುಕ್ ಮಾಡ್ಕೋಬೋದು, ಆರ್ಡರ್ ಮಾಡ್ಬೋದು. ಇನ್ನೊಂದು ಅಮೆಝಾನಲ್ಲಿ ಕೂಡ ನಮ್ಮ ಪ್ರಾಡಕ್ಟ್ ಅವೈಲೇಬಲ್ ಇದೆ. ಇವಾಗ ಎಕ್ಸ್ಪೋರ್ಟ್ ಅಂತ ಹೇಳಿದರೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತಲೇ ಕಂಪನಿ ಸ್ಟಾರ್ಟ್ ಮಾಡಿರೋದು. ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ಇವಾಗ ಕರೆಂಟ್ಲಿ ನಾವು ಯಾವುದು ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ, ಡೊಮೆಸ್ಟಿಕಲ್ಲೇ ಸೆಲ್ಲಿಂಗ್ ಆಗ್ತಾ ಇರೋದು. ಬಟ್ ಫ್ಯೂಚರ್ಲಿ ಡೆಫಿನೆಟ್ಲಿ ಆ ಪ್ಲಾನ್ಸ್ ಇದೆ ನಮ್ಮದು. ಓಕೆ, ಹಾಗಿದ್ರೆ ಮುಂದೆ ತಮ್ಮದೇ ಆದಂತಹ ಸ್ಟೋರ್ ಅನ್ನು ಓಪನ್ ಮಾಡೋದಾಗ್ಲಿ ಹೀಗಿರೋ ಯಾವ್ದಾದ್ರು ಆಲೋಚನೆಗಳು ಇದಾವೆಯಾ? ಸ್ಟೋರ್ಸ್ ಓಪನ್ ಮಾಡಬೇಕು ಅಂತ ಯೋಚನೆ ಇವಾಗ ಸದ್ಯದ ಮಟ್ಟಿಗಿಲ್ಲ. ಆದ್ರೆ ಕೆಲವೊಂದು ಸ್ಟೋರ್ಸ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಅನ್ನ ಅವೈಲೇಬಲ್ ಅಂದ್ರೆ ನಮ್ಮ ಪ್ರಾಡಕ್ಟ್ ನ ಕೊಡಬೇಕು ಅಂತ ಹೇಳೋ ಯೋಚನೆಗಳು ನಮಗೆ ಇದೆ. ಆದಷ್ಟು ಇವಾಗ ಆನ್ಲೈನ್ ನಮ್ದು ಕಸ್ಟಮರ್ಸ್ ಜಾಸ್ತಿ ಹೇಗೆ ಅಂದ್ರೆ ಈ ಕಾರ್ಪೊರೇಟ್ ಆಫೀಸಸ್ ಅಥವಾ ಡಿಮಾಂಡ್ ಬೇಸಸ್ ಅಲ್ಲಿ ನಾನು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡ್ತಿದ್ರೆ ಜಾಸ್ತಿ ಡಿಮಾಂಡ್ ಬರೋದು ಹೊರಗಡೆ ಜಾಗದಿಂದಾನೆ. ಬೆಂಗಳೂರಾಗ್ಲಿ ಅಥವಾ ಮುಂಬೈ ಆ ಥರ ಜಾಗದಿಂದಾನೇ ನಮಗೆ ಜಾಸ್ತಿ ರಿಕ್ವೆಸ್ಟ್ ಬರ್ತಾ ಇರೋದು. ಹಾಗಾಗಿ ನಮ್ಗೆ ಆನ್ಲೈನ್ ಸ್ಟೋರ್ಸೇ ಸ್ವಲ್ಪ ಜಾಸ್ತಿ ಬೆನಿಫಿಟ್ ಅಂತ ಅನಿಸ್ತಾ ಇದೆ. ಆದ್ರಿಂದ ನಾವು ಸದ್ಯದ ಮಟ್ಟಿಗೆ ಸ್ಟೋರ್ಸ್ ಹಾಕೋ ಯಾವುದೇ ಯೋಚನೆ ಇಲ್ಲ. ತಾವು ಇದನ್ನ ಮಾಡೋದನ್ನ ಕಲ್ತದ್ದು ಹೇಗೆ, ಹಾಗೆ ಮಾಡುವ ವಿಧಾನ ಹೇಗೆ? ಇದನ್ನ ಸ್ವಲ್ಪ ನಾನು ಟ್ರೈನಿಂಗ್ ಕೂಡ ತಗೊಂಡಿದ್ದೇನೆ, ಕ್ಲಾಸಸ್ ತಗೊಂಡಿದ್ದೇನೆ. ಅದಲ್ಲದೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಬೇಕಾದಷ್ಟು ಮಾಹಿತಿ ಕೂಡ ಸಿಗ್ತದೆ. ಒಂದ್ಸತಿ ಕ್ಯಾಂಡಲ್ ಮಾಡೋದು ಅಂತ ಅದರಲ್ಲಿ ಕೆಲವೊಂದು ಗ್ರೂಪ್ಸ್ ಕೂಡ ತುಂಬಾ ಇದೆ. ಅದರಲ್ಲಿ ಹೋಗಿ ನೋಡಿದ್ರೆ ನೀವು ಏನು ಪ್ರಾಬ್ಲಮ್ಸ್ಗೆ ಏನು ಸೊಲ್ಯೂಷನ್ ಅಂತ ಕೂಡ ಸಿಗುತ್ತೆ. ನಾವು ಇದನ್ನ ವ್ಯಾಕ್ಸ್ ತಗೊಂಡು ಅದನ್ನ ಮೆಲ್ಟರಿಗೆ ಹಾಕಿ ಅದನ್ನ ಬಿಸಿ ಮಾಡಿಕೊಂಡು ಸರ್ಟನ್ ಇಷ್ಟೇ ಪ್ರಮಾಣದ ಫ್ರಾಗ್ರೆನ್ಸಸ್ನ ಆ್ಯಡ್ ಮಾಡಿ ನಾವು ಅದನ್ನ ಮೋಲ್ಡಿಗೆ ಹಾಕೋದಾದ್ರೆ ಮೋಲ್ಡಿಗೆ ಹಾಕ್ಬೋದು, ಅಥವಾ ಜಾರಲ್ಲಿ ಬೇಕಿದ್ರೆ ಜಾರಲ್ಲಿ ಹಾಕೋಬಹುದು. ಇದನ್ನ ಹಾಕಿ ಅದಕ್ಕೆ ಬೇಕಾದ ಸೆಟ್ ಆಗೋ ವಿಕ್ ಅನ್ನ ಪ್ಲೇಸ್ ಮಾಡಿದ್ರೆ ನಮ್ಗೆ ಕ್ಯಾಂಡಲ್ ರೆಡಿ ಆಗುತ್ತೆ. ಈ ಪ್ರೊಸೀಜರಿಗೆ ಎಷ್ಟು ದಿನ ಹಿಡಿಯುತ್ತೆ? ಮಾಡೋ ಪ್ರೊಸೀಜರ್ ತುಂಬಾ ಈಸಿ. ಅಂದ್ರೆ ವಿದಿನ್ 1 hour ಅಥವಾ ಅರ್ಧ ಗಂಟೆ ಒಳಗಡೆನೆ ಒಂದು ಕ್ಯಾಂಡಲ್ನ ಪ್ರೊಡ್ಯೂಸ್ ಮಾಡಬಹುದು. ಆದ್ರೆ ಅದು ಹೀಲ್ ಆಗ್ಬೇಕು, ಅಂದ್ರೆ ಗಟ್ಟಿಯಾಗಿ ಒಣಗಬೇಕು, ಅದರ ಟೆಕ್ಸ್ಚರ್ ಸರಿಯಾಗಿ ಬಂದಿದ್ಯಾ ಅಂತ ನೋಡ್ಬೇಕು. 2 ದಿನ 3
ದಿನ ಆದ್ರೂ ನಾವು ಅದಕ್ಕೆ ಹೀಲಿಂಗ್ ಟೈಮ್ ಅಂತ ಕೊಡ್ಬೇಕಾಗುತ್ತೆ. ಆಗ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಾಗುತ್ತೆ. ತಮ್ಮಲ್ಲಿ ಅವೈಲೇಬಲ್ ಇರುವಂತಹ ಫ್ಲೇವರ್ಸ್ಗಳು ಎಷ್ಟು ಅಥವಾ ಎಷ್ಟು ರೀತಿಯ ಕ್ಯಾಂಡಲ್ಸ್ಗಳು ಅವೈಲೇಬಲ್ ಇವೆ? ಈಗ ನಮ್ಮ ಸಾಧಾರಣ 20ರಿಂದ ಜಾಸ್ತಿ ಫ್ರಾಗ್ರೆನ್ಸಸ್ ಇದೆ. ಮೈಸೂರು ಸ್ಯಾಂಡಲು, ಲ್ಯಾವೆಂಡರು, ಗ್ರೀನ್ ಆಪಲ್, ವೈಟ್ ಮಸ್ಕ್, ಚಾಕ್ಲೇಟ್, ಲೆಮನ್ ಗ್ರಾಸ್, ಹೀಗೆ ಜಾಸ್ಮಿನ್, ಸುಮಾರಷ್ಟು ಫ್ರಾಗ್ರೆನ್ಸಸ್ ಇದೆ. ಈಗ ಯಾರಿಗಾದ್ರೂ ಕಸ್ಟಮೈಸ್ ಮಾಡಬೇಕು ಅಥವಾ ನಾನು ಆವಾಗಲೇ ಹೇಳಿರೋ ಹಾಗೆ 2 ಲೇಯರ್ ಈಗ ಬ್ಲೆಂಡ್ ಬೇಕು ಅಂದ್ರೆ ಲ್ಯಾವೆಂಡರ್ ಮತ್ತೆ ಇನ್ನೊಂದು ಯಾವ್ದಾದ್ರು ವೈಟ್ ಮಸ್ಕ್ ಇದರ ಬ್ಲೆಂಡ್ ಬೇಕು ನಂಗೆ ಅಂತ ಹೇಳಿದ್ರೆ ಅದು ಅವಾಗ ಹೊಸ ಫ್ರಾಗ್ರೆನ್ಸಸ್ ಆಗಿ ನಿಮಗೆ ಸಿಗುತ್ತೆ. ಆ ತರ ಕೂಡ ನಾವು ಮಾಡ್ಕೊಡ್ತೇವೆ. ಸೊ ಅದಲ್ಲದೆ ಇವಾಗ ಒಂದು ಲೇಯರ್ ಅಂತ ಬೇಕು ಅಂತ ಹೇಳಿದ್ರೆ ಈಗ ಚಾಕ್ಲೇಟ್ ಕೆಳಗಡೆ ಲಾಸ್ಟ್ ಲೇಯರ್ ಚಾಕ್ಲೇಟ್ ಬೇಕು, ಮೇಲೆ ಲೆಮನ್ ಗ್ರಾಸ್ ಬೇಕು. ಆ ತರ ಕೂಡ ಈಗ ಕಸ್ಟಮೈಸ್ ಬೇಕು ಅಂದ್ರೆ ಆ ತರ ಕೂಡ ಮಾಡ್ಕೊಡ್ತೇವೆ ನಾವು. ನಾನು ಇದನ್ನ ಹೊಸದಾಗಿ ಕಲಿಬೇಕು ಅಂತ ಹೇಳಿ ಆದ್ರೆ ತಾವು ಹೇಳ್ಕೊಡ್ತೀರಾ, ಹಾಗೆ ಕ್ಲಾಸಸ್ ತಗೊಳ್ತೀರಾ, ಹೇಗೆ? ಈಗ ನಾನು ಸುಮಾರಷ್ಟು ಜನ ನಮ್ಗೆ ಎಂಕ್ವೈರಿ ಮಾಡಿದ್ದಾರೆ ಇದ್ರ ಬಗ್ಗೆ. ನಾನು ಇವಾಗ ಯಾವುದೇ ಕ್ಲಾಸಸ್ ಮಾಡ್ತಾ ಇಲ್ಲ, ಆದ್ರೆ ಡೆಫಿನೆಟ್ಲಿ ವರ್ಕ್ಶಾಪ್ ಈ ತರ ಕಂಡಕ್ಟ್ ಮಾಡಬೇಕು ಅಂತ ಯೋಚನೆಲೇ ಇದ್ದೇವೆ. ಯಾಕಂದ್ರೆ ಸುಮಾರಷ್ಟು ಜನಕ್ಕೆ ಒಂದು ಅವರ ಸ್ವಂತ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅಥವಾ ಬೇರೆಯವರಿಗೆ ಕ್ಲಾಸ್ ತರ ಮಾಡಬೇಕು ಅಂತ ಯೋಚನೆ ತುಂಬಾ ಜನ ಇದೆ. ತುಂಬಾ ಯೋಚನೆ ಇರೋರಿಗೆ ಡೆಫಿನೆಟ್ಲಿ ನಾವು ಹೇಳ್ಕೊಡ್ಬೋದು. ಆಗ ಅವ್ರಿಗೂ ಬೇಕಿದ್ರೆ ಒಂದು ಸ್ವಂತ ಬಿಸ್ನೆಸ್ ನ ಮಾಡ್ಬೋದು ಅಥವಾ ಅವ್ರಿಗೆ ಬೇರೆಯವ್ರಿಗೆ ಹೇಳ್ಕೊಡ್ಬೋದು ಅಥವಾ ಒಂದು ಕೆಲಸ ನಾವು ಉದ್ಯೋಗ ಅವಕಾಶ ಅಂತ ಆ ತರನು ಮಾಡ್ಬೋದು. ಇನ್ನು ನಿಮ್ಮ ಟೀಮಿಗೆ ಜಾಯಿನ್ ಆಗಬೇಕು ಅಂತ ಹೇಳಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಆದ್ರೆ ನಾನು ನಿಮ್ಮ ಟೀಮನ್ನು ಹೇಗೆ ಜಾಯಿನ್ ಆಗಬಹುದು? ಓಕೆ, ಇನ್ ಕೇಸ್ ನಮ್ಮ ಟೀಮ್ ಜಾಯಿನ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ದಟ್ ನಮ್ಗೆ ಇವಾಗ ಏನಾದರೂ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಏನಾದರೂ ಈಗ ನಮ್ಗೆ ಎಡಿಟಿಂಗ್ ಯಾವುದಾದಕ್ಕಾದ್ರೂ ಬೇಕು ಅಥವಾ ವೆಬ್ಸೈಟ್ ಯಾರನ್ನಾರು ಒಬ್ರು ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಇದನ್ನ ಶಿಫ್ಟ್ ಮಾಡ್ಕೋಬಹುದು. ನಾವು ಅವ್ರನ್ನ ಕನೆಕ್ಟ್ ಆಗಿ ನಮ್ದು ಯಾವ ಪ್ಲೇಸ್ಗೆ ನಮ್ಗೊಬ್ರು ಬೇಕಾಗುತ್ತೆ, ಯಾವ ಫೀಲ್ಡ್ಗೆ ನಮ್ಗೆ ಹೆಲ್ಪ್ ಬೇಕಾಗುತ್ತೆ ಅಂತ ನೋಡ್ಕೊಂಡು ನಾವು ಡೆಫಿನೆಟ್ಲಿ ತಗೋತೇವೆ. ಆಮೇಲೆ ಇನ್ನೊಂದೇನು ಅಂದ್ರೆ ನಾವು ಅಲ್ಲದೆ ಇದ್ರೂ ನೋಡ್ತಾ ಇದೀವಿ ಅಂದ್ರೆ ಬರೀ ಇಬ್ಬರಿಗೆ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳಿ ಕಷ್ಟ ಆಗುತ್ತೆ. ಯಾರು ಜೊತೆಲೆ ಇನ್ನೊಬ್ರು ಅಥವಾ ಮತ್ತಿಬ್ರು ಯಾರಾದ್ರೂ ಜೊತೆಗೆ ಎಂಪ್ಲಾಯ್ ತರ ಸೇರ್ಕೊಂಡ್ರೆ ಡೆಫಿನೆಟ್ಲಿ ಕೆಲಸ ಈಸಿ ಆಗುತ್ತೆ. ಇಬ್ರು ಮಾಡೋದಕ್ಕೂ 4 ಜನ ಸೇರಿ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತಲ್ಲ, ಹಾಗೆ. ಇವಾಗ ನಾನು ಈ ಉದ್ಯಮವನ್ನು ಶುರು ಮಾಡಬೇಕು ಅಂತ ಹೇಳುವ ಆಲೋಚನೆ ಇದ್ರೆ ಇದು ನನಗೆ ಒಂದು ಮನೆ ನಡೆಸೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ. ನಿಮಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇದನ್ನ ಕರೆಕ್ಟಾಗಿ ನೀವು ಆ ಸೇಲ್ಸ್ ಆಗಲಿ ಇದನ್ನ ಮ್ಯಾನೇಜ್ ಮಾಡಿದಿರಿ ಅಂತ ಆದರೆ ನಿಮಗೆ ಕರೆಕ್ಟಾಗಿ ಇನ್ಕಮ್ ಬರ್ತಾ ಹೋಗುತ್ತೆ. ನೀವು ಯಾವ ಥರ ಕಸ್ಟಮರ್ಸ್ಗೆ ಯಾವ ಥರ ಮಾರ್ಕೆಟ್ ಮಾಡ್ತೀರಾ, ಯಾವ ಥರ ಕಸ್ಟಮರ್ಸ್ಗೆ ಖುಷಿಯಾಗೋ ಅಟ್ರಾಕ್ಟ್ ಆಗೋ ಥರ ಪ್ರಾಡಕ್ಟ್ನ ಕೊಡ್ತೀರಾ, ಅವ್ರಿಗೆ ಹೇಗೆ ಸ್ಯಾಟಿಸ್ಫೈ ಮಾಡ್ತೀರಾ ಅನ್ನೋದ್ರ ಮೇಲೆ ಇರುತ್ತೆ. ನೀವು ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಂಡ್ರಿ, ಕರೆಕ್ಟಾಗಿ ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ನಿಮ್ಗೊಂದು ಅಷ್ಟು ಇನ್ಕಮ್ನ ಜನರೇಟ್ ಮಾಡ್ಬೋದು ಇದರಲ್ಲಿ. ಈಗ ನೀವು ಒಂದ್ಸತಿ ಕ್ಯಾಂಡಲ್ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ರೆ ನಿಮಗೆ ಬೇರೆಯವರು ಕೂಡ ಹೇಳ್ಕೊಡ್ಬೋದು ಯಾವ ಥರ ಮಾಡೋದು ಅಂತ. ಸೊ ಆ ಥರ ವರ್ಕ್ಶಾಪ್ ಆಗಲಿ ಟೀಚಿಂಗ್ ಇದನ್ನು ಕಂಡಕ್ಟ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಕೂಡ ರೆವೆನ್ಯೂ ಜನರೇಟ್ ಆಗುತ್ತೆ. ತಾವು ಆಲ್ರೆಡಿ ಹೇಳಿದ್ರಿ ತಮ್ಮ ಫ್ಯೂಚರ್ ಪ್ಲ್ಯಾನ್ಸನ್ನ, ಬಟ್ ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ಸೊ ಕಾಗೋ ಇನ್ಫಿನಿಟಿ ಎಕ್ಸಿಮ್ಸ್ನ ಫ್ಯೂಚರ್ ಪ್ಲ್ಯಾನ್ಸ್ಗಳು ಏನೇನು, ಹಾಗೆ ಇನ್ನೂ ಹೊಸತ್ತು ಯಾವುದಾದ್ರೂ ಪ್ರಾಡಕ್ಟನ್ನು ತರಬೇಕು ಅಂತ ಹೇಳುವ ಆಲೋಚನೆ ಇದೆಯಾ, ಹೇಗೆ? ಪ್ರಾಡಕ್ಟ್ ಅಂತ ಹೇಳಿದರೆ ಇವಾಗ ಸ್ವಲ್ಪ ಜಾಸ್ತಿ ನಾವು ಕ್ರೇಯಾನ್ಸ್ ಒಂದು ಆ್ಯಡ್ ಆನ್ ಪ್ರಾಡಕ್ಟ್ ಅಂತ ಹೇಳಿದ್ದೀನಿ. ಸೊ ಅದನ್ನೇ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಕ್ರೇಯಾನ್ಸನ್ನು ತಗೊಂಬರೋದು. ಆಮೇಲೆ ನಾವು NGOಗೆ ಆಸ್ ಅ CSR ಇದು ಇನಿಷಿಯೇಟಿವ್ ನಾವು ಸುಮಾರಷ್ಟು ಇದು ಕೊಡ್ತಾ ಇದ್ವಿ. ಇನ್ನಷ್ಟು ನಾವು NGO ಜೊತೆ ಇನ್ನಷ್ಟು ಬೇರೆ ಈಗ ಒಂದು NGO ಕೊಡ್ತಾ ಇರೋದು, ಇನ್ನಷ್ಟು NGOಸ್ಗೆ ಕೊಡೋದಾಗ್ಲಿ ಅಥವಾ ಇನ್ನಷ್ಟು ಮಕ್ಕಳಿಗೆ ಫ್ರೀಯಾಗಿ ವರ್ಕ್ಶಾಪ್ಸ್ ಮಾಡೋದು, ಈ ಥರದ್ದೆಲ್ಲ ಪ್ಲ್ಯಾನ್ಸ್ ಪೈಪ್ಲೈನಲ್ಲಿದೆ. ಆದಷ್ಟು ನಮ್ಮ ಪ್ರಾಸೆಸ್ನ ಇವಾಗ ಏನು ಮಾಡ್ತೀವಿ, ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದೇವೆ, ಆಟೋಮೇಟ್ ಮಾಡ್ತಾ ಇದ್ದೇವೆ. ಸೊ ಅದೆಲ್ಲ ನಮಗೆ ಫ್ಯೂಚರಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗ್ಬೋದು. ಪ್ರತಿಯೊಂದರಲ್ಲೂ ಇವಾಗ ಒಂದು ಫುಡ್ ಇಂಡಸ್ಟ್ರಿ ಅಂತ ಹೇಳಿ ಆದರೆ ಅಲ್ಲಿ ಖಂಡಿತ ವೇಸ್ಟ್ ಅನ್ನೋದು ಇದ್ದೇ ಇದೆ. ಸೊ ತಮ್ಮ ಕ್ಯಾಂಡಲ್ ತಯಾರಿಕೆಗಳಲ್ಲಿ ವೇಸ್ಟ್ ಅಂತ ಹೇಳಿ ಆಗುತ್ತಾ? ಈ ವೇಸ್ಟನ್ನು ತಾವು ಹೇಗೆ ಮ್ಯಾನೇಜ್ ಮಾಡ್ತೀರಾ? ನಮಗೆ ಇವಾಗ ಬಲ್ಕ್ ಆಗಲಿ ಇಂಡಿವಿಜುವಲ್ ಸಿಂಗಲ್ ಪ್ರಾಡಕ್ಟ್ ಆಗಲಿ ಮಾಡುವಾಗ ವೇಸ್ಟ್ ಅಂತ ಆಗೇ ಆಗುತ್ತೆ. ಇಷ್ಟೇ ಪ್ರಮಾಣದ ಪ್ರಾಡಕ್ಟ್ ಇದು ವ್ಯಾಕ್ಸನ್ ಅಂತ ತಗೊಳ್ಲಿಕ್ಕೆ ಆಗೋದಿಲ್ಲ, ಆಗ ಅದು ಬೇಗ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ತಗೋಬೇಕು, ಆಗ ಅದರ ಟೆಂಪರೇಚರ್ ನಾರ್ಮಲ್ ಆಗಿರುತ್ತೆ. ಇವಾಗ ಯಾವುದೇ ಒಂದು ಕ್ಯಾಂಡಲ್ ಪ್ರೊಡ್ಯೂಸ್ ಮಾಡಬೇಕಾಗಿದ್ರೆ ಸ್ವಲ್ಪ ನಾವು ಪ್ರಮಾಣನ ಸ್ವಲ್ಪ ಜಾಸ್ತಿನೇ ತಗೋತೀವಿ. ಆಗ ಅಲ್ಲಿ ಏನಾಗುತ್ತೆ, ಒಂದು ಅಷ್ಟು ಆ ಜಾರಿಗೆ ಅಷ್ಟು ಬೇಕಾಗಿರಲ್ಲ ಅಥವಾ ಆ ಮೋಲ್ಡಿಗೆ ಅಷ್ಟು
ಬೇಕಾಗಿರಲ್ಲ. ಸ್ವಲ್ಪ ತಗೊಂಡ್ರೆ ಏನಾಗುತ್ತೆ, ಅದು ಬೇಗ ಗಟ್ಟಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ತಗೋತೀವಿ. ಜಾಸ್ತಿ ತಗೊಂಡಾಗ ಆ ಎಕ್ಸ್ಟ್ರಾ ಏನಾಗಿದೆ ಅದನ್ನ ವೇಸ್ಟ್ ಅಂತ ಕನ್ಸಿಡರ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಇಟ್ಟಿರ್ತೇವೆ. ಆ ಬಾಕ್ಸ್ ಅಲ್ಲಿ ಹಾಕಿದ ಎಲ್ಲಾ ವೇಸ್ಟ್ ಅನ್ನ ಸೇರಿಸಿ ಮತ್ತೆ ಪುನಃ ರೀಪ್ರೊಡ್ಯೂಸ್ ಮಾಡ್ತೇವೆ. ಯಾವುದೇ ಅದನ್ನ ಡಿಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಪರಿಸರಕ್ಕೆ ಹಾಳು ಅಂತೇವಲ್ಲ, ಹಾಗೆ ಅದನ್ನ ನಾವೇನ್ ಮಾಡ್ತೀವಿ, ಅದರ ಬದಲು ಪುನಃ ರೀಪ್ರೊಡ್ಯೂಸ್ ಮಾಡಿ ಯಾರಿಗೆ ಅಗತ್ಯ ಇದೆ, ಈಗ ನಾವು ಚೆಕ್ ಮಾಡಿದ ಹಾಗೆ ಕೆಲವೊಂದು ಮಕ್ಕಳಿಗಾಗ್ಲಿ ಕೆಲವೊಂದು ಗಿಫ್ಟ್ಸ್ ಕೊಡ್ಲಿಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ NGO ಸೈಡ್ ಇಂದ. ಹಾಗೆ ಅವ್ರ ರಿಕ್ವೈರ್ಮೆಂಟ್ ಯಾವ ತರ ಇದೆ ನೋಡ್ಕೊಂಡು ನಾವು ಅವರಿಗೆ NGOಕ್ಕೆ ಕೊಡ್ತೇವೆ. ಇಷ್ಟು ಹೊತ್ತು ತಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಹಂಚಿಕೊಂಡ್ರಿ. ಹಾಗೆ ತಮ್ಮ ಫ್ಯೂಚರ್ ಪ್ಲಾನ್ಸ್ಗಳನ್ನ, ಫ್ಯೂಚರ್ ಗೋಲ್ಸ್ಗಳನ್ನ ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ತಮ್ಮ ಪ್ರತಿಯೊಂದು ಕನಸು ನನಸಾಗ್ಲಿ ಅಂತ ಹೇಳ್ತಾ ತಮ್ಮ ಬ್ರ್ಯಾಂಡ್ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಗೊಳ್ಳಿ ಅಂತ ತಿಳಿಸ್ತಾ ಧನ್ಯವಾದಗಳು ತಮಗೆ.